ನಾವು ನೋಡ್ತಾ ಇದ್ದೀವಿ ನೇರ ದೃಶ್ಯಾವಳಿಗಳನ್ನು. ಬಹಳಷ್ಟು ಜನ ಅಭಿಮಾನಿಗಳು ಬಂದು ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಶ್ರುತಿ ಭಾಳ ಗಮನಿಸಬೇಕು ಇಲ್ಲಿ ಏನು ಅಂತಂದರೆ, ಈ ಭಾಳಷ್ಟು ಸಿನಿಮಾಗಳು ಸೋತು ಕೂತಂಥ ಸಂದರ್ಭದಲ್ಲಿ ಅವರಿಗೆ ಹೊಳೆದಿದ್ದು ಶ್ರುತಿ ಸಿನಿಮಾ ಮಾಡಬೇಕು ಅಂತ. ಶ್ರುತಿ ಸಿನಿಮಾ ಮಾಡುವಂಥ ಸಂದರ್ಭದಲ್ಲಿ ಯಾರನ್ನ ಹೀರೋಯಿನ್ ಆಗಿ ಮಾಡ್ಕೋಬೇಕು? ಆವಾಗ ಸಿಕ್ಕಂಥವರೇ ಪ್ರಿಯದರ್ಶಿನಿ. ಈಗ ನಾವು ನೋಡ್ತಾ ಇದ್ದೀವಲ್ಲ, ಶ್ರುತಿ ಹೆಸರು ಆಗಿರಲಿಲ್ಲ ಆವಾಗ. ಶ್ರುತಿ ಹೆಸರು ಪ್ರಿಯದರ್ಶಿನಿ. ಪ್ರಿಯದರ್ಶಿನಿಯನ್ನು ಶ್ರುತಿಯನ್ನಾಗಿ ಮಾಡಿದಂಥವ್ರು ದ್ವಾರಕೀಶೆ. ಶ್ರುತಿ ಸಿನಿಮಾ ಎಲ್ಲ ಹೊಸಬ್ರನ್ನೇ ಹಾಕ್ಕೊಂಡು ಮಾಡಿದಂಥ ಸಿನಿಮಾ ಸೂಪರ್ ಹಿಟ್ ಆಯಿತು. ಶ್ರುತಿ ದೊಡ್ಡ ಸ್ಟಾರ್ ಆಗಿ ಗೆದ್ದರು, ಹಲವಾರು ಪ್ರಶಸ್ತಿಗಳನ್ನು ಬಾಚಿಕೊಂಡ್ರು, ಒಬ್ಬ ಅದ್ಭುತವಾದಂಥ ಕಲಾವಿದೆಯಾಗಿ ಹೊರಹೊಮ್ಮಿದ್ರು. ಅದರಲ್ಲಿ ದ್ವಾರಕೀಶ್ ಅವರ ಪಾತ್ರ ಬಹಳಷ್ಟು ದೊಡ್ಡದಿದೆ. ನಾನು ಹೇಳ್ತಾ ಇದ್ನಲ್ಲ, ಯಾರಾದರೂ ಒಬ್ಬರು ಸಿಗಲಿಲ್ಲ ಅಂತಂತಂದರೆ ಇನ್ನೊಬ್ಬರು ಸೃಷ್ಟಿ ಮಾಡೋದೇ ಕೆಲಸ. ಮೇರ್ ಮುತ್ರಣ ಸಿನಿಮಾ ಮಾಡಿದಂಥ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಅದಾದಮೇಲೆ ರಾಜ್ಕುಮಾರ್ ಭಾಳ ಬ್ಯುಸಿ ಆಗಿಬಿಡ್ತಾರೆ, ಸಿಗದೇ ಇಲ್ಲ. ಇದನ್ನು ಪದೇ ಪದೇ ಹೇಳಬೇಕು ಅಂತ ಅನ್ಸುತ್ತೆ, ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋಕೆ ಚೆನ್ನಾಗಿಲ್ಲ. ಜಗದೀಶ್ ಚಿಯಾ ಬೆಳೆದು ಕ್ವಿಂಟಾಲ್ಗೆ 30,000 ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಾವು ಜೀವನದಲ್ಲಿ ಫೇಲ್ ಆಗಿಬಿಟ್ಟಿವಿ. ಈ SLC PUC ಫೇಲ್ ಆದಂಥವ್ರು ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳೋಷ್ಟರ ಮಟ್ಟಿಗೆ ಹೋಗ್ಬಿಡ್ತಾರಲ್ಲ, ಅಂಥವ್ರು ಈ ಕುಳ್ಳನ್ನು ನೋಡಿ ತಿಳ್ಕೊಳ್ಳುವಂಥ ಸಂಗತಿಗಳು ಬಹಳ ಇದೆ. ರಾಜ್ಕುಮಾರ್ ಸಿಗಲಿಲ್ಲ, 3-4 ವರ್ಷ ಕೆಲಸ ಕಾರ್ಯಗಳಿಲ್ಲ, ಸಿನಿಮಾಗಳಿಲ್ಲ, ಏನು ಮಾಡಬೇಕು? ಸುಮ್ಮನಿರ್ತಿರ್ಲಿಲ್ಲ ಅವರು. ಬೇರೆ ಚಿತ್ರಗಳಲ್ಲಿ ಮಾಡ್ತಾನೆ ಇದ್ರು, ಆ್ಯಕ್ಟಿಂಗ್ ಮಾಡ್ತಾನೆ ಇದ್ರು. ಆದರೆ ಚಿತ್ರ ನಿರ್ಮಾಣ ಮಾಡಬೇಕಲ್ಲ, ಏನು ಮಾಡಬೇಕು? ಆವಾಗ ಅವ್ರು ಅನಿಸಿದ್ದು ಒಂದು ಸಿನಿಮಾ ಮಾಡಬೇಕು. ಯಾವುದೋ ಒಂದು ಸಿನಿಮಾ ನೋಡೋಕೆ ಹೋಗಿರ್ತಾರೆ, ಸಿನಿಮಾ ನೋಡಾದ್ಮೇಲೆ ಬಂದು ಬಸ್ಸಲ್ಲಿ ಕೂತ್ಕೊಂಡು ಬರ್ತಿರುವಂಥ ಸಂದರ್ಭದಲ್ಲಿ ನಾನು ಹೇಳಿದ್ನಲ್ಲ, ಈ ಒಂದು ಸ್ಟಾಪಿಂದ ಇನ್ನೊಂದು ಸ್ಟಾಪಿಗೆ ಇಳಿಯೋ ಅಷ್ಟೊತ್ತಿಗೆ 4 ಸೀನ್ಗಳು ರೆಡಿಯಾಗಿರ್ತವೆ, 40 ಸೀನ್ಗಳು ರೆಡಿಯಾಗಿರ್ತವೆ. ಏನು ಮಾಡಬೇಕು, ಏನು ಎತ್ತ ಅಂತ. ಆವಾಗ ಅವ್ರು ಮಾಡಿದ್ದೇನೆ ಈ 000 ಕಾನ್ಸೆಪ್ಟು. ಕುಳ್ಳ ಏಜೆಂಟ್ 000, ಗೋವಾದಲ್ಲಿ CID 0999 ಆ ಥರದ್ದಿತ್ತಲ್ಲ, ಈ ಆಪರೇಷನ್ ಜಾಕ್ಪಾಟ್ ಇತ್ತಲ್ಲ, ಆ ಥರದಲ್ಲಿ ನಾನು ಯಾಕೆ ಮಾಡಬಾರ್ದು ಅಂಥೇಳಿ ಇವರು ಶುರು ಆಯ್ತಪ್ಪ. 000 ಏನು 000 ಅಂದರೆ ಹೈಟ್ ಇಲ್ಲ, ವೆಯ್ಟ್ ಇಲ್ಲ, 0, ನೇಮ್ ಇಲ್ಲ, ಫೇಮ್ ಇಲ್ಲ, 0, ಎಲ್ಲದರಲ್ಲೂ 0ನೇ. ಅದಕ್ಕೋಸ್ಕರ 3 0 ಇಟ್ಟರು, ಶೂನ್ಯ. ಆದರೆ ಶೂನ್ಯದಿಂದ ಸಾಮ್ರಾಜ್ಯ ನಿರ್ಮಾಣ ಮಾಡುವಂಥ ಒಂದು ಸಂದೇಶ ಕೊಟ್ಟರಲ್ಲ ಈ ಕುಳ್ಳ, ಸಾಮಾನ್ಯ ಸಂಗತಿನ. ರಾಕ್ಲೈನ್ ವೆಂಕಟೇಶ್ ನೋಡ್ತಾ ಇದ್ದೀವಿ, ಖ್ಯಾತ ನಿರ್ಮಾಪಕರು. ರಾಕ್ಲೈನ್ ವೆಂಕಟೇಶ್ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಎಲ್ಲರಿಗೂ ಪ್ರೇರಣೆ. ಚಿತ್ರರಂಗಕ್ಕೆ ಬರುವಂಥವ್ರಿಗೂ ಪ್ರೇರಣೆ, ಚಿತ್ರ ಮಾಡುವಂಥವ್ರಿಗೆ ಪ್ರೇರಣೆ, ಚಿತ್ರ ಹೆಂಗೆ ಮಾಡಬಾರ್ದು ಅನ್ನೋದಕ್ಕೆ ಪ್ರೇರಣೆ. ಎಂದೂ ಕೂಡ ನನಗನ್ಸುತ್ತೆ, ಯಾವಾಗಲೂ ಕೂಡ ನಾನು ಈ ದ್ವಾರಕೀಶ್ ಮತ್ತು ರವಿಚಂದ್ರನ್ ನನ್ನ ಪದೇ ನನ್ನ ಕಣ್ಣು ಮುಂದೆ ಬರ್ತಾರೆ. ಇವರೇನಾದರೂ ಸೋತು ಬಿಟ್ಟರೆ ಚಿತ್ರರಂಗ ಸೋತಂಗೆ ಅಂತ ನಾನು ಹೇಳೋದು. ಚಿತ್ರರಂಗ ಸೋತಂಗೆ. ಬರೀ ಈ ಈಟ್ ಕ್ರಿಕೆಟ್, ಸ್ಲೀಪ್ ಕ್ರಿಕೆಟ್, ಪ್ಲೇ ಕ್ರಿಕೆಟ್ ಅಂತಾರಲ್ಲ, ಹಂಗೆ ಇವ್ರದ್ದು ಹೆಂಗಪ್ಪ ಅಂತಂದರೆ, ಇವ್ರದ್ದು ಈಟ್ ಸಿನಿಮಾ, ಸ್ಲೀಪ್ ಸಿನಿಮಾ, ಪ್ಲೇ ಸಿನಿಮಾ, ವಾಚ್ ಸಿನಿಮಾ. ಸಿನಿಮಾದ ಬಗ್ಗೆನೇ ಕನಸುಗಳು, ಸಿನಿಮಾದ ಬಗ್ಗೆನೇ ಕನವರಿಕೆಗಳು, ಬೇರೆದೇನು ಗೊತ್ತೇ ಇಲ್ಲ. ಹೋಗಿ ಯಾವ್ದಾರ ಒಂದು ಸಿನಿಮಾ ಮಾಡಿಬಿಟ್ರೆ ದುಡ್ಡು ಬರಂಗಿಲ್ಲ, ಮತ್ತು ಸಿನಿಮಾ ತಿರ್ಗಾ 3 ಸಿನಿಮಾಕ್ಕೆ ಹಾಕಿದ್ರು ಅಂತಲೇ ಲೆಕ್ಕ. ಅಂದ್ಕೊಳ್ಳೋಕೆ ಸಾಧ್ಯನಾ? ರಜನಿಕಾಂತ್ ಅಂತ ಒಬ್ಬ ಮೇರು ನಟನನ್ನು ಇಟ್ಕೊಂಡು ಇವರು ಸಿನಿಮಾ ಮಾಡ್ತಾರೆ ಅಂತಂದರೆ, ತಮಿಳ್ ಮೂವಿ ಮಾಡ್ತಾರೆ ಅಂದರೆ ಕೇಳ್ತಾರೆ ಯಾರೋ, ಅವ್ರನ್ನ ಹಾಕಿ ನೀವು ಕನ್ನಡದಲ್ಲಿ ಯಾಕೆ ಮಾಡಬಾರ್ದಾಗಿತ್ತು ಸಿನಿಮಾನ ಅಂತ ತುಂಬ ಚೆನ್ನಾಗಿ ಹೇಳ್ತಾರೆ ಅವರು. ಅಲ್ಲ, ನೀವು ಈ ಕೋಟಿ ಬಾಚುವಂಥ ಒಬ್ಬ ದೊಡ್ಡ ನಟನನ್ನು ಇಟ್ಕೊಂಡು ನೀವು ಈ ಲಕ್ಷ ಬಾಚುವಂಥ ಸಿನಿಮಾಗಳನ್ನು ಮಾಡಿಬಿಟ್ರೆ ಗತಿ ಏನು? ಹಂಗೆ ಮಾಡಬಾರ್ದು. ಯಾರಿಗೆ ಯಾವ ಸಿನಿಮಾ ಸೂಟ್ ಆಗುತ್ತೋ ಅದೇ ಸಿನಿಮಾಗಳನ್ನೇ ಮಾಡಬೇಕು ಅಂತ. ರಜನಿಕಾಂತ್ ಮತ್ತು ಶ್ರೀದೇವಿಯವ್ರನ್ನ ಹಾಕ್ಕೊಂಡು ಮಾಡುವಂಥ ಸಿನಿಮಾ ಏನ್ರಿ ಒಬ್ಬ ವ್ಯಕ್ತಿ ಆ ಥರ ಯೋಚನೆ ಮಾಡೋಕ್ಕೆ ಸಾಧ್ಯನಾ? ಹುಣಸೂರಿನಲ್ಲಿ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ, ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡಿದಂಥ ಒಬ್ಬ ವ್ಯಕ್ತಿ, ಆಟೋಮೊಬೈಲ್ ಶಾಪ್ ನಡೆಸ್ತಿದ್ದಂಥ ಒಬ್ಬ ವ್ಯಕ್ತಿ, ಮೇರ್ ಮುತ್ರಣ್ಣ ಸಿನಿಮಾ ಮಾಡಿದಾಗ ಹೇಳ್ತಾ ಇದ್ದೆ ನಾನು, 50,000 ಬಂದ್ಬಿಡ್ದಂತೆ. 50,000 ಮಾರಿಬಿಟ್ರು ಸಿನಿಮಾನ ಇವರು ತಕ್ಷಣಕ್ಕೆ. ಆದರೆ ಆ ಮಾರಿದ ಸಿನಿಮಾ ಗಳಿಸಿದ್ದಿದೆಯಲ್ಲ, ಲಕ್ಷ ಆಗಿನ ಕಾಲದಲ್ಲಿ ಏನು ಸಾಮಾನ್ಯ ಸಂಗತಿನ ಅದು? ಲಕ್ಷ ಗಳಿಸೋದು 68-70ರಲ್ಲಿ ಲಕ್ಷ ಗಳಿಸ್ಬಿಡ್ತು. 50,000 ತಗೊಂಡೋಗಿ ಇವ್ರು ಏನು ಮಾಡಿದ್ರು ಗೊತ್ತಾ? ಅವ್ರ ಅಣ್ಣನಿಗೆ ಇವರು
ಆಟೋಮೊಬೈಲ್ ಶಾಪ್ ಬಿಟ್ಟು ಬರುವಂಥ ಸಂದರ್ಭದಲ್ಲಿ ಚಾಲೆಂಜ್ ಮಾಡಿ ಬಂದಿರೋದು, ಅಣ್ಣ ನೀನು ನೋಡ್ತಾ ಇರೋ ನಾನು ಸಿನಿಮಾದಲ್ಲಿ ಗ್ಯಾರಂಟಿ ಮಿಂಚ್ತೀನಿ, ಸಿನಿಮಾದಲ್ಲಿ ನಾನು ಸಕ್ಸಸ್ ಆಗ್ತೀನಿ, ಬಂದು ನಿನ್ನ ಈ ಆಟೋಮೊಬೈಲ್ ಶಾಪಿನ ಟೇಬಲ್ ಮೇಲೆ 50 ಲಕ್ಷ ರೂಪಾಯಿ ಇಡ್ತೀನಿ ನೋಡೋಣ, 50,000 ರೂಪಾಯಿ ಇಡ್ತೀನಿ ನೋಡೋಣ ಅಂತ ಆ ಚಾಲೆಂಜು ಮಾರಬೇಕಾದ್ರೂ ಕೂಡ ಅದೇ ಧಾವಂತ ಇತ್ತು ಅವ್ರಿಗೆ. 50,000 ರೂಪಾಯಿ ನಮ್ಮ ಅಣ್ಣನಿಗೆ ನಾನು ಹೇಳ್ಬಿಡಿ, ನಾನು ಮಧುಸೂದನ್ ಅಂತ ಅವ್ರ ಅಣ್ಣ ಹೆಸರು. ಬಂದು ಹೆಂಗತ್ತ ಮಧುಸೂದನ್ ಅವ್ರ ಟೇಬಲ್ ಮೇಲೆ 50,000 ರೂಪಾಯಿ ಇಟ್ಟಿದ್ದು ತಮ್ಮ. ಎಂಥ ಅದ್ಭುತ ನೋಡಿ. ಅದಾದಮೇಲೆ ಬೆಳೆದು ಬಂದಂಥ ರೀತಿ ಇದೆಯಲ್ಲ, ಅದು ನಿಜಕ್ಕೂ ಅದ್ಭುತ. ಕೊನೆಗೆ ಸಿನಿಮಾಗಳಿಲ್ದಂಥ ಸಂದರ್ಭದಲ್ಲಿ ನಾಯಕರು ಬೇರೆ ಬೇರೆ ನಾಯಕರುಗಳನ್ನು ಹಾಕೊಂಡು ಪ್ರಯೋಗ ಮಾಡಿದ್ದು. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ ಸಿನಿಮಾ, ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ. ಆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿದ್ದು. ಶಂಕರ್ನಾಗ್ ಹಾಕೊಂಡು ಮಾಡಿದಂಥ ಸಿನಿಮಾ ಅದು. ಒಂದಾ ಎರಡ ನಾನು ಹೇಳ್ತಾ ಇದ್ದೇನು ಅಂತಂದರೆ, ಸಿನಿಮಾ ಹೆಂಗೆ ಮಾಡಬೇಕು ಅನ್ನೋದಕ್ಕೂ ಕೂಡ ಇವರೇ ಬೆಸ್ಟ್ ಎಕ್ಸಾಂಪಲ್. ಯಾವ ಸಾಹಸಕ್ಕೆ ಕೈ ಹಾಕಬಾರ್ದು ಅನ್ನೋದಕ್ಕೂ ಕೂಡ ಬೆಸ್ಟ್ ಎಕ್ಸಾಂಪಲ್. ಶೂನ್ಯದಿಂದ ಒಬ್ಬ ವ್ಯಕ್ತಿ, ಒಬ್ಬ ಕುಳ್ಳನಾದಂಥ ಒಬ್ಬ ವ್ಯಕ್ತಿ ಎಷ್ಟರ ಮಟ್ಟಿಗೆ ಅವನು ಈ ಬರೀ ಪುಟ್ಟ ಹೆಜ್ಜೆ ಇಡಲಿಲ್ಲ, ಅವನು ವಾಮನ ಹೆಜ್ಜೆಗಳನ್ನು ಇಡ್ತಾ ತ್ರಿವಿಕ್ರಮನಾಗಿ ಬೆಳೆದ ಚಿತ್ರರಂಗದಲ್ಲಿ ನಿಲ್ಲಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕನ್ನಡದ ಕುಳ್ಳ.